ಆ ಇದರ ಒಂದಷ್ಟು ಗ್ರಹರನ್ನು ನಾವು ನೋಡಿದ್ದೇವೆ ಅಲ್ವಾ? ಯಾರೆಲ್ಲ ನೋಡಿದ್ದೇವೆ? ರವಿ ನೋಡಿದ್ದೇವೆ, ಚಂದ್ರ ನೋಡಿದ್ದೇವೆ, ಕುಜ ನೋಡಿದ್ದೇವೆ, ಬುಧನನ್ನು ನೋಡಿದ್ದೇವೆ. ಆ ಶ್ಲೋಕ ಅದು ಇಂಪಾರ್ಟೆಂಟ್ ಶ್ಲೋಕ. ನೆಕ್ಸ್ಟ್ ಯಾವುದು ಶತ್ರು ಮಂದಸಿತು ಅಂತ ಹೇಳಿ ಉಂಟಲ್ಲ, ಅದರಲ್ಲಿ ಉಂಟಲ್ಲ ಅದು ಶತ್ರು ಮಂದಸಿತು ಕನ್ನಡ ಪುಸ್ತಕದಲ್ಲಿ ಇದೆ ಆಚಾರ್ಯ, ಕನ್ನಡ ಪುಸ್ತಕದಲ್ಲೂ ಇದೆ. ಸರಿ ಸರಿ. ಇನ್ನೊಂದು ಪುಸ್ತಕದಲ್ಲಿ ಇಲ್ಲ. ಯಾವುದು? ಬೃಹತ್ ಜಾತಕದ ಇನ್ನೊಂದು ಪುಸ್ತಕದಲ್ಲಿ ಇಲ್ಲ, ಇದರಲ್ಲಿ ಇದೆ. ಆದ್ರೆ ವ್ಯಾಖ್ಯಾನದಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ. ಸರಿ ಸರಿ. ಅಂತೂ ಇದು ಇಂಪಾರ್ಟೆಂಟ್, ಶತ್ರು ಮಂದಸಿತ ಅಂತೇಳಿ ಜೀವ ಜೀವ ಬುಧ ಅಂತೇಳಿ ನಮಗೆ ಗೊತ್ತಾಗ್ಲಿಕ್ಕೆ ಇರುವಂತ ಶ್ಲೋಕ. ಆದ್ರೆ ಸಾಮಾನ್ಯ ಎಲ್ಲರೂ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಅದು ಭಟ್ಟೋತ್ಪಲರ ವ್ಯಾಖ್ಯಾನದಲ್ಲಿ ಬರೆದಿರುವಂತಹ ಶ್ಲೋಕ ಅಂತೇಳಿ, ಅದರಿಂದಾಗಿ ಬೃಹಜ್ಜಾತಕಕಾರರ ವರಾಹಮೀರಾಚಾರ್ಯರ ಶ್ಲೋಕ ಅಲ್ಲ ಅಂತ ಹೇಳುವ ಅಭಿಪ್ರಾಯದಿಂದ ಕೆಲವು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ಕೆಲವು ತಿಳ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಪುಸ್ತಕದಲ್ಲಿ ಆ ಕೊಟ್ಟಿರ್ತಾರೆ. ಇಲ್ಲ ಇದ್ರೆ ಕೊಟ್ಟಿರುವುದಿಲ್ಲ ಕೆಲವುದ್ರಲ್ಲಿ. ಹಾಗೆ ಅಂತ ಅದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಸುಲಭವಾಗಿ ನಮಗೆ ಗೊತ್ತಾಗ್ತದೆ. ಅದರಿಂದಾಗಿ ಶತ್ರು ಮಂದಸಿತವು ಸಮಶಶಿಸುತಃ ಮಿತ್ರಾಣಿ ಶೇಷಾರವೇಹೆ. ಶತ್ರು ಮಂದಸಿತವು ಸಮಶಶಿಸುತೋ ಮಿತ್ರಾಣಿ ಶೇಷಾರವೇಹೆ. ಶತ್ರು ಮಂದಸಿತವು ಸಮಶಶಿಸುತೋ ಮಿತ್ರಾಣಿ ಶೇಷಾರವೇಹೆ. ತೀಕ್ಷ್ಣಾಂಶುರ್ಹಿಮರಶ್ಮಿಜಷ್ಟ ಸುಹೃದೌ ಶೇಷಾ ಸಮಾಶೀತಗೋಃ. ತೀಕ್ಷ್ಣಾಂಶುರ್ಹಿಮರಶ್ಮಿಜಷ್ಟ ಸುಹೃದೌ ಶೇಷಾ ಸಮಾಶೀತಗೋಃ. ತೀಕ್ಷ್ಣಾಂಶುರ್ಹಿಮರಶ್ಮಿಜಷ್ಟ ಸುಹೃದೌ ಶೇಷಾ ಸಮಾಶೀತಗೋಃ. जीवेन्दुष्णकराकुजस्य सुहृदो ज्ञोरिस्सितार्की समौ. जीवेन्दुष्णकराकुजस्य सुहृदो ज्ञोरिस्सितार्की समौ. जीवेन्दुष्णकराकुजस्य सुहृदो ज्ञोरिस्सितार्की समौ. मित्रे सूर्यसितौ बुधस्य हिमगुः शत्रुः समाश्चापरे. मित्रे सूर्यसितौ बुधस्य हिमगुः शत्रुः समाश्चापरे. मित्रे सूर्यसितौ बुधस्य हिमगुः ಶತ್ರು ಸಮಾಶ್ಚಾಪರೇ. ಇದರ ಅರ್ಥವನ್ನು ನಾವು ನಿನ್ನೆ ನೋಡಿದ್ದೇವೆ ಅಲ್ವಾ? ಶತ್ರು ಮಂದಸಿತೌ ಶಮಃ ಮಿತ್ರಾಣಿ ಶೇಷಾರವೇಹೆ. ಪದಚ್ಛೇದ ಒಟ್ಟಿಗೆ ಬರ್ತದೆ ನಮಗೆ, ಮಾಡಿಕೊಂಡು ಹೋಗುವ. ಬೇಕಾದ್ರೆ ಹೇಳಿಬಿಡ್ತೇನೆ. ಶತ್ರು ಮಂದಸಿತೌ ಸಮಃ ಶಶಿಸುತಃ ಮಿತ್ರಾಣಿ ಶೇಷಾಃ ರವೇಹೆ. ತೀಕ್ಷ್ಣಾಂಶುಃ ಹಿಮರಶ್ಮಿಜಃ ಚ ಸುಹೃದೌ ಶೇಷಾಃ ಸಮಾಃ ಶೀತಗೋಃ. ಜೀವೇಂದುಷ್ಣಕರಾಃ ಕುಜಸ್ಯ ಸುಹೃದಃ ಜ್ಞಃ ಅರಿಃ ಸಿತಾರ್ಕೀ ಸಮೌ. ಮಿತ್ರೇ ಸೂರ್ಯಸಿತೌ ಬುಧಸ್ಯ ಹಿಮಗುಃ ಶತ್ರುಃ ಸಮಾಃ ಚ ಅಪರೇ ಎಂಬುದಾಗಿ. ಮೊದಲನೇ ಪಾದದ ಅರ್ಥ ನಮಗೆ ರವೇಹೆ, ರವಿಗೆ. ಶತ್ರು ಮಂದಸಿತವು, ಮಂದಸಿತವು ಶತ್ರು ಅರ್ಥಾತ್ ಮಂದ ಮತ್ತೆ ಸಿತ. ಮಂದ ಅಂತ ಹೇಳಿದರೆ ಶನಿ, ಸಿತ ಅಂತ ಹೇಳಿದರೆ ಶುಕ್ರ, ಇವರಿಬ್ಬರು ಶತ್ರುಗಳು. ಶಶಿಸುತಃ ಸಮಃ, ಶಶಿ ಅಂತ ಹೇಳಿದರೆ ಚಂದ್ರ, ಚಂದ್ರನ ಸುತ ಶಶಿ. ಸುತ ಅಂತ ಹೇಳಿದ್ರೆ ಚಂದ್ರನ ಮಗ ಯಾರು? ಬುಧ, ಅವನು ಸಮ. ಶೇಷಾಹ ಮಿತ್ರಾಣಿ, ಉಳಿದವರು ಯಾರೆಲ್ಲ ಉಳಿದರೆ ಈಗ ನೀವೇ ಹೇಳ್ಬೇಕೀಗ. ಇದರಲ್ಲಿ ನೀವು ಕೂಡ ವಾಯ್ಸ್ ಆನ್ ಮಾಡಿ ಇಟ್ಕೊಳ್ಳಿ, ತೊಂದರೆ ಇಲ್ಲ ಆಯ್ತಾ? ಡಿಸ್ಟರ್ಬ್ ಆಗಿದ್ರೆ ಇದು ಮಾಡಿ. ಯಾರೆಲ್ಲ ಶೇಷ? ಶಶಿ ಅಂದ್ರೆ ಚಂದ್ರ, ಚಂದ್ರ ಮತ್ತೆ ಜೋ ಕುಜ ಗುರು. ಜೋ ಗುರು. ಕುಜ ಮತ್ತೆ ಗುರು, ಇವರ ಮೂವರು ರವಿಗೆ ಮಿತ್ರರು. ಇನ್ನು ಶೀತಗೋಹೋ, ಚಂದ್ರನಿಗೆ ಯಾರೆಲ್ಲ ಮಿತ್ರರು? ತೀಕ್ಷ್ಣಾಂಶು ಹಿಮರಶ್ಮಿಜಶ್ಚ ಸುಹೃದವು. ಯಾರದು ತೀಕ್ಷ್ಣಾಂಶು ಮತ್ತೆ ಹಿಮರಶ್ಮಿಜ ಅಂತ ಹೇಳಿದ್ರೆ ಯಾರು? ತೀಕ್ಷ್ಣಾಂಶ ಅಂದ್ರೆ ರವಿ, ಬುಧ. ಹಿಮರಶ್ಮಿಜ ಅಂತ ಹೇಳಿದ್ರೆ ಚಂದ್ರ. ಬುಧ. ರಾಜಲಕ್ಷ್ಮಿ ಮೇಡಮ್ ಏನ್ ಕನ್ಫ್ಯೂಸ್ ಆಯ್ತಾ ನಿನ್ನೆ? ಇಲ್ಲ 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 ಇಲ್ಲ, ರಶ್ಮಿಜ ಅಂದ್ರೆ ಚಂದ್ರ. ಹಿಮರಶ್ಮಿ ಅಂತ ಹೇಳಿದ್ರೆ
ಚಂದ್ರ. ಹೇಮರಶ್ಮಿಜ ಅಂತ ಹೇಳಿದ್ರೆ ಬುಧ. ಬುಧ ಹಾ ಚಂದ್ರನ ಹಾ. ಮಗ. ಹ್ಮ್. ಅವರಿಬ್ಬರು ಸುಹೃದವು ಮಿತ್ರರು. ಶೇಷಾಹ ಯಾರು ಹೇಳ ಉಳಿದ್ರೆ ಇನ್ನು ಆ, ಸಮಾಹ. ಶನಿ 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 ಮತ್ತೆ ಬುಧ. ಕುಜ 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 ಚಂದ್ರ ಕುಜ ಶುಕ್ರ. ಗುರು. ಕುಜ ಶುಕ್ರ ಗುರು ಶನಿ. ಹ್ಮ್ ಗುರು ಉಳಿದವರೆಲ್ಲ ಕೂಡ ಅವನಿಗೆ ಮಿತ್ರರು. ಸಮರು. ಸಮಾಹ. ಮಿತ್ರರು ಸಮ. ಸುಹೃದವು ಅಂತ ಹೇಳಿದ್ರಲ್ಲ, ಇದು ಸಮ. ಹಾ ಶೇಷಾಹ ಸಮಾಹ. ಸಮಾಹ. ಓಕೆ. ಇನ್ನು ಕುಜನಿಗೆ ಆಚಾರ್ಯ ಶತ್ರು ಆಗ್ಬೇಕಾದ್ರೆ ಇಲ್ವಾ ಆಚಾರ್ಯ? ಯಾರಿಗೆ? ಇದು ಶೀತಗಳು ಚಂದ್ರನಿಗೆ. ಚಂದ್ರನಿಗೆ ಯಾರು ಶತ್ರು ಇಲ್ಲ. ಚಂದ್ರ ತಾಯಿಕಾರಕ ಗ್ರಹ. ಹ್ಮ್. ತಾಯಿಗೆ ಯಾರು ಶತ್ರು ಇರುವುದಿಲ್ಲ. ಸರಿ. ತಾಯಿ ನಮಗೆ ಶತ್ರು ಆಗಿರ್ತಾನೆ ಅಷ್ಟೇ ಹೊರತು ತಾಯಿಗೆ ನಾವು ಶತ್ರು ಆಗಿರುವುದಿಲ್ಲ. ಇದೊಂದು ಹಾಗೆ ಅದು ಅಷ್ಟು ನಮ್ಮ ಕ್ವಚಿದಪಿ ಕುಮಾತ ನ ಜಾಯತೆ ಅಂತೇಳಿ ಹೇಳ್ತಾರಲ್ಲ, ಹ್ಮ್. ಪುತ್ರೋ ಹಾ, ಜಾಯೇತ ಕ್ವಚಿದಪಿ ಕುಮಾತ ಭವತಿ ಹೇಳಿ. ಹಾ ಹಾ ಹಾ. ಅದರಿಂದಾಗಿ ಚಂದ್ರನಿಗೆ ಯಾರು ಶತ್ರುಗಳಿಲ್ಲ. ಮತ್ತೆ ಕುಜನಿಗೆ ಜೀವೇಂದುಷ್ಣಕರಾಹ ಸುಹೃದಃ ಯಾರಿಲ್ಲ. ಜೀವ ಇಂದುಷ್ಣಕರಾಹ ಅಂತ ಹೇಳಿದ್ರೆ ಯಾರೆಲ್ಲ? ಜೀವ ಅಂದ್ರೆ ಗುರು, ಇಂದು ಅಂದ್ರೆ ಚಂದ್ರ, ಉಷ್ಣಕರ ಅಂದ್ರೆ ಚಂದ್ರ ರವಿ. 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 ಹಾಗಿದ್ರೆ ಗುರು ಚಂದ್ರ ರವಿಗಳು ಚಂದ್ರ ಮಿತ್ರರಾಗಿ. ರವಿ ಮಿತ್ರರು. ಹ್ಮ್. ಜಹ ಅರಿಹಿ. ಶುಕ್ರ. ಜಹ ಅಂತ ಹೇಳಿದ್ರೆ ಯಾರು? ಶುಕ್ರ. ಶುಕ್ರ. ಜಹ ಅಂತ ಹೇಳಿದ್ರೆ ಬುಧ 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 ಬುಧ. ಬುಧ. ಹ್ಮ್ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಬುಧ ಅಂತ? ಜ್ಞಾನ ಜ್ಞಾನಕಾರಕ. ಶತಾಜ್ಞ ಚಂದ್ರ ರವಿ ಸೌಮ್ಯ ಬುಧಜ್ಞ ಚಂದ್ರ ರವಿ. ಹಾ ಇಲ್ಲಿ ಹೇಳಿದ್ದಾರೆ. ಅವನಿಗೆ ಇದೇ ಉಂಟಲ್ಲ ಪರ್ಯಾಯ ಪದಗಳನ್ನು ಹೇಳುವಂತ ಶ್ಲೋಕ. ಹಾ ಹೌದು. ಹಾ ಹೌದು. ಯಾವುದು? ನೀವೇ ಯಾರಾದ್ರೂ ಹೇಳಿ. ಹೇಲಿ ಸೂರ್ಯ ಚಂದ್ರಮಾ ಶೀತರಶ್ಮಿ. ಹೇಮ ವಿತಜ್ಞೋ ಹೇಮ ವಿತಿಜ್ಞೋ ಬೋಧನಶ್ಚೇಂದ್ರ ಪುತ್ರ ಹ್ಮ್ ಆರೋ ವಕ್ರ ಕ್ರೂರದೃ ಶ್ರಾವಣೀಯ ಕೋಣೋ ಮಂದ ಸೂರ್ಯಪುತ್ರೋ ಸಿತಶ್ಚ. ಈ ಶ್ಲೋಕದಲ್ಲಿ ಹೇಮ ವಿತಜ್ಞೋ ಅಂತೇಳಿ ಹೇಳಿದಾರಲ್ಲ, ಬುಧನ ಪರ್ಯಾಯಗಳನ್ನ ಹೇಳಬೇಕಾದ್ರೆ ಜ್ಞ ಎಂಬ ಶಬ್ದದಿಂದಾಗಿ ಬುಧನನ್ನ ಹೇಳಿದ್ದಾರೆ. ಹೇಮ ವಿತ್ ಹೇಳಿದ್ರೆ ಬುಧ, ಜ್ಞಃ ಅಂತ ಹೇಳಿದ್ರೆ ಬುಧ ಅಲ್ವಾ. ಹೇಮ ವಿಜ್ಞೋ ಬೋಧನಃ ಇಂದು ಪುತ್ರ, ಇದೆಲ್ಲ ಬುಧನ ಪರ್ಯಾಯ ಶಬ್ದಗಳು. ಸರಿ. ಜ್ಞಃ ಅರಿಹಿ. ಅರಿಹಿ ಅಂತ ಹೇಳಿದ್ರೆ ಶತ್ರು ಎಂಬುದಾಗಿ ಅರ್ಥ. ಶತ್ರು. ಇನ್ನು ಸಮರ್ ಯಾರು ಇವನಿಗೆ? ಸಿತಾರ್ಕಿ. ಶುಕ್ರ ಮತ್ತೆ ಶನಿ. ಸಿತಾ ಅಂತ ಹೇಳಿದ್ರೆ ಶುಕ್ರ. ಶುಕ್ರ. ಅರ್ಕಿ ಅಂತ ಹೇಳಿದ್ರೆ ಶನಿ. 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 ಕುಜನಿಗೆ ಯಾರು ಮಿತ್ರರಾದ್ರು? ಇದು ಜೀವ ರವಿ ಚಂದ್ರ ರವಿ ಚಂದ್ರ ಗುರು. ಹಾ. ರವಿ ಚಂದ್ರ ಗುರು. ಇದನ್ನು ನಿಮಗೆ ಅರ್ಥ ಆಗುವಾಗೆ ನೀವು ಕೋಷ್ಟಕವನ್ನ ಮಾಡಿಕೊಂಡು ಇರ್ಬೋದು, ತಲೆಯಲ್ಲಿ ಇಟ್ಕೊಂಡ್ರೆ ಆಯ್ತು. ಫಲ ಚಿಂತನೆ ಮಾಡ್ಬೇಕಾದ್ರೆಲ್ಲ ತುಂಬಾ ಅನುಕೂಲ ಆಗಿರ್ತದೆ. ಆಯ್ತಾಯ್ತಾ. ಇನ್ನು ಮಿತ್ರೇ ಸೂರ್ಯ ಸಿತೌ ಬುಧಸ್ಯ. ಬುಧಸ್ಯ ಅಂತ ಹೇಳಿದ್ರೆ ಬುಧನಿಗೆ, ಮಿತ್ರೇ ಇಬ್ಬರು ಮಿತ್ರರು, ದ್ವಿವಚನ ಮಿತ್ರೇ. ಯಾರೆಲ್ಲ? ಸೂರ್ಯ ಮತ್ತೆ ಸಿತ. ಯಾರು? ಸೂರ್ಯ ಸೂರ್ಯ ಶುಕ್ರ. ಸೂರ್ಯ ಮತ್ತೆ ಶುಕ್ರ. ಸಿತ ಅಂತ ಹೇಳಿದ್ರೆ ಶುಕ್ರ. ಹಿಮಗುಹು ಶತ್ರು. ಹಿಮಗು ಅಂತ ಹೇಳಿದ್ರೆ ಯಾರು? ಬುಧ. ಶತ್ರು. ಹಿಮಗು ಅಂತ ಹೇಳಿದ್ರೆ ಚಂದ್ರ. ಬುಧನಿಗೆ ಹಿಮಗು ಚಂದ್ರ. ಸರಿ ಸರಿ. ಚಂದ್ರ. ಸರಿ. ಸಮಾಹ ಚ ಅಪರೇ. ಉಳಿದವರು ಯಾರಿಲ್ಲ ಈಗ? ಉಳಿದ್ರೆ ಮಂಗಳ ಗುರು ಮತ್ತೆ ಶನಿ. ಸೂರ್ಯ ಮಂಗಳ ಗುರು ಗುರು ಕುಜ ಶನಿ. ಮಂಗಳ ಕುಜ ಅಂತ ಹೇಳಿದ್ರೆ ಇಬ್ರು ಅಂದ್ರೆ ಆಯ್ತಾ? ಕುಜ, ಮಂಗಳ ಬುಧ. ಗುರು ಶನಿ. ಗುರು ಶನಿ ಈ ಮೂರು ಜನರು ಕೂಡ ಬುಧನಿಗೆ
ಸಮರು. ಸಮರು. ಸರಿ, ಮತ್ತೆ ಇನ್ನು ನೆಕ್ಸ್ಟ್ ನೋಡುವ ನಾವು. ಗುರು ಇದ್ದು ನೀನು ನೋಡ್ಲಿಲ್ಲಲ್ಲ. ಹ್ಮ್. ಸೂರೇ ಸೌಮ್ಯ ಸಿತಾವರಿ ರವಿಸುತೋ ಮಧ್ಯ ಪರೇ ತ್ವನ್ಯಥಾ. ಸೂರೇ ಸೌಮ್ಯ ಸಿತಾವರಿ ರವಿಸುತೋ ಮಧ್ಯ ಪರೇ ತ್ವನ್ಯಥಾ. ಸೂರೇ ಸೌಮ್ಯ ಸಿತಾವರಿ ರವಿಸುತೋ ಮಧ್ಯ ಪರೇ ತ್ವನ್ಯಥಾ. ಸೌಮ್ಯಾರ್ಕಿ ಸುಹೃದೌ ಸಮೌ ಕುಜಗುರು ಶುಕ್ರಸ್ಯ ಶೇಷಾವರಿ. ಸೌಮ್ಯಾರ್ಕಿ ಸುಹೃದೌ ಸಮೌ ಕುಜಗುರು ಶುಕ್ರಸ್ಯ ಶೇಷಾವರಿ. ಸೌಮ್ಯಾರ್ಕಿ ಸುಹೃದೌ ಸಮೌ ಕುಜಗುರು ಶುಕ್ರಸ್ಯ ಶೇಷಾವರಿ. ಶುಕ್ರಜ್ಞೌ ಸುಹೃದೌ ಸಮಸ್ವರ ಗುರುಃ ಸೌರಸ್ಯ ಚಾನ್ಯೇರಯೋ. ಶುಕ್ರಜ್ಞೌ ಸುಹೃದೌ ಸಮಸ್ವರ ಗುರುಃ ಸೌರಸ್ಯ ಚಾನ್ಯೇರಯೋ. ಶುಕ್ರಜ್ಞೌ ಸುಹೃದೌ ಸಮಸ್ವರ ಗುರುಃ ಸೌರಸ್ಯ ಚಾನ್ಯೇರಯೋ. ಯೇ ಪ್ರೋಕ್ತಾ ಸುಹೃದಸ್ತ್ರಿಕೋಣ ಭವನಾತ್ ತೇ ಮೀಮಯಾ ಕೀರ್ತಿತಾಃ. ये प्रोक्ता सुहृदस्त्रिकोण भवनात् ते मया कीर्तिताः. ये प्रोक्ता सुहृदस्त्रिकोण भवनात् ते मया कीर्तिताः. तदच्छेद सूरेः सौम्यसितौ अरी रविसुतः ನೀವೆಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಮಧ್ಯಃ ಪರೇ ತು ಅನ್ಯಥಾ. ಸೌಮ್ಯಾರ್ಕಿ ಸುಹೃದೌ ಸಮೌ ಕುಜಗುರು ಶುಕ್ರಸ್ಯ ಶೇಷೌ ಅರಿ. ಶುಕ್ರಜ್ಞೌ ಸುಹೃದೌ ಸಮಃ ಸುರಗುರುಃ ಸೌರಸ್ಯ ಚ ಅನ್ಯೇ ಅರಯಃ. ಯೇ ಪ್ರೋಕ್ತಾಃ ಸುಹೃದಃ ತ್ರಿಕೋಣ ಭವನಾತ್ ತೇ ಅಮೀ ಮಯಾ ಕೀರ್ತಿತಾಃ. ಇದೆಲ್ಲ ಅರ್ಥ ನಿಮಗೆ ನೋಡ್ತಾ ಹೋಗ್ಬೋದು. ನಿನ್ನೆ ನೋಡಿದ ಹಾಗೆ ಸುಹೃದಃ ತ್ರಿಕೋಣ ಭವನಾತ್ ಸ್ವಾಸ್ವಾಂತ್ಯದಿ ಧರ್ಮಪಾಹ ಸ್ವಚ್ಛಾಯು ಸುಖಪಾಹ ಅಂತೇಳಿ ನೋಡುವಂತ. ಗುರುವಿಗೆ ನೋಡುವ. ಈಗ ಗುರುವಿನ ಮೂಲ ತ್ರಿಕೋಣ ರಾಶಿ ಯಾವುದು? ಧನುರಾಶಿ. ಧನು ರಾಶಿ. ಧನು ಧನುರಾಶಿ ಅಂತ ಹೇಳಿದ್ದಾರೆ. ಇನ್ನು ಮ್ಯೂಟ್ ತೆಗೀರಿ, ಎಲ್ರು ಆನ್ ಮಾಡ್ಬೇಕು ಆಯ್ತಾ. ಸಿಂಹೋ ವೃಷ ಪ್ರಥಮ ಷಷ್ಠ ಹಯಾಂಗ ತೌಲಿ ಅಲ್ವಾ? ಆ ಶ್ಲೋಕದಲ್ಲಿ ರವಿಗೆ ಸಿಂಹ. ರವಿಗೆ ಸಿಂಹ, ಚಂದ್ರನಿಗೆ ಯಾವುದು? ಚಂದ್ರನಿಗೆ ವೃಷಭ. ಚಂದ್ರನಿಗೆ ಋಷಭ. ಹಾ, ವೃಷಭ. ಮೂಲ ತ್ರಿಕೋಣ ರಾಶಿ ಅಲ್ವಾ? ಕುಜನಿಗೆ ಮೇಷ. ಮೇಷ. ಕುಜನಿಗೆ ಮೇಷ. ಮೇಷ. ಇನ್ನು ಪ್ರಥಮ ಭವನ ಮತ್ತಿನ್ನು ಆ ಶಬ್ದವನ್ನೇ ಹೇಳಿದ. ಸಿಂಹೋ ವೃಷ ಪ್ರಥಮ ಅಲ್ವಾ? ಷಷ್ಠ ಯಾವ ಗುರುವಿಗೆ? ಬುಧನಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಷಷ್ಠ ಅಲ್ವಾ? ಕನ್ಯಾ ಅಂತ ಹೇಳಿದ್ರೆ ಷಷ್ಠ. ಇನ್ನು ಗುರುವಿಗೆ ಧನು. ಶಬ್ದ ಎಂತ? ಹಯಾಂಗ. ಹಯಾಂಗ. ತೌಲಿ ತುಲಾ ರಾಶಿ ಶುಕ್ರನಿಗೆ. ಕುಂಭಾಹ ಯಾರಿಗೆ? ಶನಿಗೆ. ಶನಿಗೆ. ಈ ಡಿಗ್ರಿಗಳನ್ನ ಹೇಳಿದ್ದಾರಲ್ಲ, ಡಿಗ್ರಿಯಲ್ಲಿ ಧನುರಾಶಿಗೆ ಎಷ್ಟು ಬರ್ತದೆ? 10 ಡಿಗ್ರಿ. 10 ಡಿಗ್ರಿ ಬರ್ತದೆ. ಮೊದಲ 10 ಡಿಗ್ರಿ. ಹಯಾಂಗಿ ದಶ ಯುಕೆ ಪಂಚ ಘಟೇತು ವಿಂಶತಿ ರಮಿ ಮೂಲ ತ್ರಿಕೋಣಾಸ್ತಯಾಹ ಅಂತೇಳಿ ಬರ್ತದೆ. ಆಯ್ತು ಸರ್. ಇನ್ನು ಬುಧ ಈಗ ನಮಗೆ ಧನುರಾಶಿ, ಗುರುವಿನ ಮೂಲ ತ್ರಿಕೋಣ ರಾಶಿ. ಅಲ್ಲಿಂದ ಸ್ವಾಂತ್ಯದಿ ಧರ್ಮಪಾಹ ಯಾರೆಲ್ಲ ಆಗ್ತಾರೆ? ಸ್ವ ಅಂತ ಹೇಳಿದ್ರೆ ಮಕರ ರಾಶಿ. ಮಕರ ರಾಶಿ ಶನಿ. ದ್ವಿತೀಯ ರಾಶಿ. ಮೊದಲಿಗೆ ಸ್ವ ಅಂತ ಹೇಳಿದ್ರೆ ಎರಡನೇ ರಾಶಿ. ಎರಡನೇ ರಾಶಿ ಮಕರ ರಾಶಿ, ಅದರ ಅಧಿಪತಿ ಶನಿ, ಅದರಿಂದಾಗಿ ಒಂದಾಯ್ತು. ಅಂತ್ಯ ಅಂತ ಹೇಳಿದ್ರೆ ಯಾವ ರಾಶಿ? ವೃಶ್ಚಿಕ. 12 ವೃಶ್ಚಿಕ ರಾಶಿ. ಅದರ ಅಧಿಪತಿ ಕುಜ. ಅದರ ಅಧಿಪತಿ ಕುಜ.
ಕುಜ ಹ ಧಿ ಅಂತೇಳಿ ಹೇಳಿದ್ರೆ ಮೇಷರಾಶಿ ಮೇಷರಾಶಿ ಅದು ಐದನೇ ರಾಶಿ ಪಂಚಮ. ಅಂತ ಹೇಳ್ತಿದ್ದೆ ನಾನು. ಆಯ್ತಾ ಐದನೇ ರಾಶಿ ಅಂತ ಹೇಳಿ ಮತ್ತೆ ಮೇಷರಾಶಿ ಮತ್ತೆ ಅದರ ಅಧಿಪತಿ ಯಾರು? ಕುಜ ಕುಜ ಕುಜನಿಗೆ ಎಷ್ಟಾಯ್ತು ಈಗ? ಕುಜ 2 2 ಎರಡಾಯ್ತಲ್ವಾ? ಸರಿ. ಧರ್ಮಪಾಹ ಯಾರು? ಶನಿ ಅಲ್ವಾ? ಧರ್ಮಪಾಲ ಅಲ್ಲ, ಧರ್ಮದ ಅಧಿಪತಿ. ಸಿಂಹರಾಶಿ ಶನಿ. ಸಿಂಹ ಪಾಪ ರಾಷ್ಟ್ರಾಧಿಪತಿ ರವಿ. ಹ್ಮ್ ಸಿಂಹ ರಾಶಿ ಅಧಿಪತಿ ರವಿ. ರವಿಗೆ ಒಂದು ಬಂದ್ರೆ ಅವ್ನ ಮಿತ್ರ ಆಗಿ ಆಯ್ತು ಅಲ್ವಾ? ಆ ಸರಿ, ಈಗ ಕುಜ ಮತ್ತೆ ರವಿ ಮಿತ್ರ ಆಗಿ ಆಯ್ತು ನಮಗೆ ಈ ಪ್ರಕಾರದಲ್ಲಿ. ಇನ್ನು ಶನಿಗೆ ಒಂದು ಬಂದದ್ದಲ್ವಾ? ಸರಿ, ಇನ್ನು ಹಾ. ಸ್ವಚ್ಛ ಅವನ ಉಚ್ಚ ರಾಶಿ ಯಾವುದು? ಅವನಿಗೆ ಕುಂಭ. ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಮೂಲ ತ್ರಿಕೋಣ ಕುಂಭ. ಕರೆಕ್ಟ್. ಸಾರಿ, ಕರ್ಕಾಟಕ. ಯಾರದ್ದು? ಕರ್ಕ. ಸರಿ, ಗುರುವಿನ ಬೇಡ. ಉಚ್ಚ ಸ್ಥಾನ ಗುರುವಿನ ಉಚ್ಚ ರಾಶಿ ಯಾವುದು? ರವಿಗೆ ಕರ್ಕಾಟಕ. ಉಚ್ಚ ಸ್ಥಾನ ಮೇಷ. ಕರ್ಕಾಟಕ. ಗುರುವಿನ ಉಚ್ಚ ಸ್ಥಾನ ಕರ್ಕಾಟಕ ಉಚ್ಚಾರ. ಕರ್ಕಾಟಕ. ಸರಿ, ಹಾಗಿದ್ರೆ ಅದನ್ನ ಹೇಳಿ ಸಾಕು. ಕರ್ಕಾಟಕದ ಅಧಿಪತಿ ಯಾರು? ಚಂದ್ರ. ಚಂದ್ರ. ಚಂದ್ರನಿಗೆ ಒಂದು ಬಂದ್ರು ಕೂಡ ಅವನ ಮಿತ್ರ ಆಗಿ ಚಂದ್ರ. ಆಯ್ತು. ಈಗ ರವಿ ಕುಜ ಚಂದ್ರ ಮಿತ್ರ ಆಗಿ ಆಯ್ತು ಅಲ್ವಾ? ಹಾ ಹಾ. ವೈಶ್ಯ ಸ್ಥಾನ ಯಾವುದು? ಕುಜ. ಆ? ಮೇಷ, ಧನುರಾಶಿ ಕುಜ. ಆಯುಷ್ಯ ಸ್ಥಾನ ಯಾವುದು? ಕರ್ಕಾಟಕ ರಾಶಿನಾಗುತ್ತೆ. ಅದನ್ನ ಮುಂಚೆ ಆಯುಷ್ಯ ಸ್ಥಾನ ಅಂತ ಹೇಳಿದ್ರೆ 8ನೇ ರಾಶಿ. ಧನುರಾಶಿಯಿಂದ 8ನೇ ರಾಶಿ ಯಾವುದು? ಕರ್ಕಾಟಕ. ಕರ್ಕಾಟಕ. ಕರ್ನಾಟಕದ ಅಧಿಪತಿ ಯಾರು? ಚಂದ್ರ. ಗುರು. ಚಂದ್ರ. 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 ಎರಡು ಬಂದ್ರು ಚಂದ್ರ. ಮುಖ್ಯನಿಲ್ಲ, ಒಂದು ಬಂದ್ರು ಕೂಡ ಅವನ ಮಿತ್ರನೇ. ಅದರಿಂದ ಹಾ. ಸುಖಪಾಹ, ಸುಖದ ಅಧಿಪತಿ ಯಾರು? ಸುಖ ಅಂತ ಹೇಳಿದ್ರೆ ಯಾವ ರಾಶಿ? ಶುಕ್ರ. ಶುಕ್ರ. 4ನೇ ರಾಶಿ ಮೀನ ರಾಶಿ. ಅದರ ಅಧಿಪತಿ ಗುರು. ಅದು ಪ್ರಯೋಜನ ಇಲ್ಲ. ಗುರುವಿಗೆ ಗುರು ಮಿತ್ರ ಆದ್ರೂ ಮಿತ್ರನೇ, ಅದರಿಂದಾಗಿ ಅದೇನು ಪ್ರಯೋಜನ ಇಲ್ಲ. ಹಾಗೆ ಸರಿ. ಇದರಲ್ಲಿ ನಮಗೆ ಹಾಗಿದ್ರೆ ಏನಿಲ್ಲ ಆಯ್ತು. ಈಗ ಶನಿ ಒಂದು ಬಂತು ಅಲ್ವಾ? ಹಾ. ರವಿ ಕುಜ ಚಂದ್ರನಿಗೆ ಸಾಮಾನ್ಯ 2 ಒಂದೊಂದು ಬಂತು, ಅವರ ಮಿತ್ರರಾದ್ರು ಅಲ್ವಾ? ಉಳಿದವರೆಲ್ಲ ನಮಗೆ ಶತ್ರುಗಳು. ಅದನ್ನೇ ಹೇಳಿದ್ದಾರೆ. ಸೂರೇಹೇ, ಸೂರಿ ಅಂತೇಳಿ ಹೇಳಿದ್ರೆ ಯಾರು? ಗುರು. ಶನಿ. ಗುರು. ಸೂರಿ ಅಂತ ಹೇಳಿದ್ರೆ ಗುರು. ಸೌರಿ ಅಂತ ಹೇಳಿದ್ರೆ ಯಾರು? ಶನಿ. ಸೌರಿ ಅಂತ ಹೇಳಿದ್ರೆ ಶನಿ. ಸೂರಿ ಅಂತ ಹೇಳಿದ್ರೆ ಗುರು. ಇದೊಂದು ಸ್ವಲ್ಪ ವ್ಯತ್ಯಾಸ ಆಯ್ತಾ? ಸೂರಿ ಅಂತ ಹೇಳಿದ್ರೆ ಸೂರಿಗಳು ಅಂತ ಹೇಳಿದ್ರೆ ಪಂಡಿತರು ಎಂಬುದಾಗಿ ಅರ್ಥ, ವಿದ್ವಾಂಸರು ಎಂಬುದಾಗಿ ಅರ್ಥ. ಆದ್ರಿಂದ ಸೂರಿ ಅಂತ ಹೇಳಿದ್ರೆ ಗುರುವಿಗೆ ಹೇಳುವಂತದ್ದು ಎಲ್ಲ ಕಡೆಗಳಲ್ಲಿ ಆಯ್ತಾ? ಸೂರೇಹೇ ಅಂತ ಹೇಳಿದ್ರೆ ಗುರುವಿಗೆ. ಸೌಮ್ಯ ಸಿತವು ಅರಿ, ಇಬ್ಬರು ಶತ್ರುಗಳು. ಯಾರೆಲ್ಲ? ಸೌಮ್ಯ ಸಿತವು ಯಾರೆಲ್ಲ? ಚಂದ್ರ. ಬುಧ. ಕುಜ. ಬುಧ ಮತ್ತೆ ಶುಕ್ರ. ಬುಧ ಮತ್ತೆ ಶುಕ್ರ. ಸೌಮ್ಯ ಅಂತ ಚಂದ್ರ. ಹೇಳಿದ್ರೆ ಚಂದ್ರ. ಸೌಮ್ಯ ಅಂತ ಹೇಳಿದ್ರೆ ಬುಧ. ಬುಧ. ಯಾಕೆ ಬುಧ ಸೌಮ್ಯ ಅಂತ ಹೇಳಿದ್ರೆ? ಸೋಮನ ಮಗ. ಸೋಮ ಅಂದ್ರೆ ಯಾರು? ಚಂದ್ರ. ಚಂದ್ರ. ಆದ್ರಿಂದ ಈ ಸೋಮಸ್ಯ ಅಪತ್ಯಮಾನ್ ಸೌಮ್ಯ ಆಯ್ತಾ? ಸೌಮ್ಯ ಅಂತ ಹೇಳಿದ್ರೆ ಯಾರು? ಬುಧ. ಬುಧ. ಸೀತಾ ಅಂತ ಹೇಳಿದ್ರೆ ಶುಕ್ರ. ಸೀತಾ ಅಂತ ಹೇಳಿದ್ರೆ ಶುಕ್ರ. ಅದರಿಂದಾಗಿ ಅವರಿಬ್ಬರು ಕೂಡ ಗುರುವಿಗೆ, ಅವರಿಗೆ ಯಾವುದೋ ರಾಶಿ ಆಧಿಪತ್ಯ ಬರ್ಲಿಲ್ಲ ಅಲ್ವಾ? ಬುಧ ಮತ್ತೆ ಶುಕ್ರನಿಗೆ ಆಧಿಪತ್ಯ ಬರ್ಲಿಲ್ಲ ಇದರಲ್ಲಿ. ಅದರಿಂದಾಗಿ ಅವರಿಬ್ಬರು ಶತ್ರುಗಳಾದ್ರು. ಮಧ್ಯ ರವಿಸುತಃ. ರವಿಸುತ ಅಂತ ಹೇಳಿದ್ರೆ ಯಾರು? ರವಿಸುತ ಶನಿ. ರವಿಯ ಮಗ ಶನಿ. ಅವನು ಮಧ್ಯ ಅಂದ್ರೆ ಸಮ ಅಂತೇಳಿ ಅರ್ಥ. ಸಮನು. ಪರೇತು ಅನ್ಯಥಾ. ಅನ್ಯಥಾ ಅಂತ ಹೇಳಿದ್ರೆ ಉಳಿದವರೆಲ್ಲರೂ ಕೂಡ ಮಿತ್ರರು. ಯಾರೆಲ್ಲ ಬಂದ್ರು ಪರ? ಗುರು. ಸೂರ್ಯ ಚಂದ್ರ ಕುಜ. ಗುರುವಿಗೆ ಯಾರ? ರವಿ ಚಂದ್ರ ಕುಜ. ರವಿ ಚಂದ್ರ ಕುಜರು ಮಿತ್ರರಾದರು ಮಿತ್ರರು ಅಲ್ವಾ? ಇದು ನಮಗೆ ಹಿಂದಿನ ಶ್ಲೋಕದಲ್ಲಿ ಸಿಕ್ಕಿದ್ದು. ಇನ್ನು ಶುಕ್ರನದ್ದು ನೋಡುವ. ಶುಕ್ರನ ಮೂಲ ತ್ರಿಕೋಣ ರಾಶಿ ಯಾವುದು? ತುಲಾ ರಾಶಿ. ತುಲಾ ರಾಶಿ.
ತುಲಾ ರಾಶಿ. ತುಲಾ ರಾಶಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿ ಅವನು ಮೂಲ ತ್ರಿಕೋಣ? 5 ಡಿಗ್ರಿ 5 ಡಿಗ್ರಿ. ಇದೆಲ್ಲವನ್ನು ನೀವೆಲ್ಲರೂ ಬಾಕಿಯವರೆಲ್ಲರೂ ಕೂಡ ಅದನ್ನ ಲೆಕ್ಕಾಚಾರ ಬರ್ದಿಟ್ಕೊಳ್ಬೇಕು. ಅದು ಪುಸ್ತಕದಲ್ಲಿ ಇಲ್ಲ, ಆದ್ರೆ ಪಾಠದಲ್ಲಿ ಹೇಳಿದ್ದೇನೆ ನಿಮಗೆ. ನಾನು ಇನ್ನೊಂದು ಶ್ಲೋಕ ಹೇಳಿ ಅದನ್ನ ಹೇಳಿದ್ದೇನೆ ಅಲ್ವಾ? ಯಾರು ಮಾಡ್ಲಿಲ್ಲ ಅಂತ ಕಾಣ್ತದೆ. ಒಬ್ಬರದ್ದು ಮಾತ್ರ ಉತ್ತರ ಬರುದು ಆ ಪ್ರಶ್ನೆಗೆ. ಉಳಿದವರಲ್ಲಿ ಇದೆಯಾ, ಸಂಗ್ರಹದಲ್ಲಿ ಇದೆಯಾ ಅದು? ಮೂಲ ತ್ರಿಕೋಣದ ಡಿಗ್ರಿಗಳ ಚಿಂತನೆ ಗೊತ್ತುಂಟ? ಸಿಂಹೇ ವಿಂಶತಿರಾದಿತೋ ಗವಿಪರೆ ಸರ್ವೇಂಶಕಾಸ್ತುಂಗತೋ ಮೇಷೇ ದ್ವಾದಶ ಪಂಚಯೋಷಿತಿ ಪರೆ ತುಂಗಾದಯಾಂಗೇ ದಶ ಜೂಕೆ ಪಂಚ ವಿಂಶತಿ ಜೂಕೆ ಪಂಚ ಘಟೇತು ವಿಂಶತಿರಮಿ ಮೂಲ ತ್ರಿಕೋಣಾಪಯಾಃ. ಹಾ ಇಷ್ಟ. ಸೂರ್ಯ ದೇವಾಂಶೋ ಗ್ರಹಸ್ಯ ಪತಿತಃ ಏಕಾಶ್ವ ಪರಾಂಶಃ. ಸೋಪಾನಂಬಲ್ಲಿ ಇದೆ. ಸೋಪಾನಮಲ್ಲಿ ಉಂಟಲ್ಲ ಅದು? ಹಾ ಸರಿ. ಹಾಗಿದ್ರೆ ಹೋದ ವರ್ಷ ಪಾಠ ಆಗಿದೆ. ಸರಿ, ದೊಡ್ಡ ನಮ್ಮ ಮರ್ಯಾದೆ ತೆಗೆದುಬಿಟ್ಟು. ಇಲ್ಲ ಇಲ್ಲ, ಮತ್ತೆ ನೋಡ್ತೇವೆ. ಸರಿ. ಹಾಗಿದ್ರೆ ತುಲಾ ರಾಶಿಯಲ್ಲಿ ಮೊದಲ 5 ಡಿಗ್ರಿ ಅವನಿಗೆ ಮೂಲ ತ್ರಿಕೋಣ ಅಂತ ಇರ್ಲಿ. ಅಂತ ತುಲಾ ಮೂಲ ತ್ರಿಕೋಣ, ಅಲ್ಲಿಂದ ಮೂಲ ತ್ರಿಕೋಣದಿಂದ ಲೆಕ್ಕ ಅಂತ ಬರುವ. ಸುಹೃದ ತ್ರಿಕೋಣ ಭವನಾತ್ ಸ್ವಾತ್ ತ್ರಿಕೋಣ ಭವನಾತ್ ಸ್ವ ಅಂತ್ಯದಿ ಧರ್ಮಪ್ಪ. ಇದರ ಅಧಿಪತಿಗಳು ಯಾರು? ಸ್ವ ಅಂತ ಹೇಳಿದ್ರೆ ಎಷ್ಟನೇ ರಾಶಿ? ದ್ವಿತೀಯ. ಅಂದ್ರೆ ವೃಶ್ಚಿಕ ರಾಶಿ. ಸ್ವ ಅಂತ ಕುಜ ಹೇಳಿದ್ರೆ ಆಗಿರ್ತಾನೆ. 2ನೇ ರಾಶಿ ಅಂತ ಹೇಳಿ. ಯಾಕಂದ್ರೆ ಅದು ಕೆಲವರಿಗೆ ಅರ್ಥ ಆಗಿದ್ರೆ ಮತ್ತೆ ಮತ್ತೆ ಅರ್ಥ ಆಗ್ತದೆ ಅಂತ ಹೇಳುವ ಕಾರಣದಿಂದ ಹೇಳ್ಬೇಕು. ಸ್ವ ಅಂತ ಹೇಳಿದ್ರೆ ಧನ ಹೇಳಿ ಅರ್ಥ, ಸಂಪತ್ತು. ಸಂಪತ್ತನ್ನು ಚಿಂತನೆ ಮಾಡುವ ರಾಶಿ 2ನೇ ರಾಶಿ. ಅದರಿಂದಾಗಿ ತುಲಾಯಿಂದ 2ನೇ ರಾಶಿ ಯಾವುದು? ಧನ. ವೃಶ್ಚಿಕ. ವೃಶ್ಚಿಕ ರಾಶಿ. ವೃಶ್ಚಿಕ. ಅದರ ಅಧಿಪತಿ ಯಾರು? ಕುಜ. 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 ಕುಜನಿಗೆ 1 ಬಂತು. ಅಂತ್ಯ ರಾಶಿ, ಅಂತ್ಯ ಅಂತ ಹೇಳಿದ್ರೆ 11ನೇ ರಾಶಿ. 12ನೇ ರಾಶಿ. 12ನೇ ರಾಶಿ. ಅದರ ಅಧಿಪತಿ ಕನ್ಯಾ. 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 ಅಧಿಪತಿ ಅಧಿಪತಿ. ಬುಧ. ಬುಧ. ಬುಧನಿಗೆ 1 ಬಂತು. ಸ್ವಾಂತ್ಯ ಧಿ ಹೇಳಿದ್ರೆ ಯಾವ ರಾಶಿ? 5ನೇ ರಾಶಿ, ಪಂಚಮ. ಪಂಚಮ ರಾಶಿ. ಅದರ ಅಧಿಪತಿ ಕುಂಭ. ಶನಿ. ಶನಿ. ಕುಂಭ ರಾಶಿ. ಅದರ ಅಧಿಪತಿ ಶನಿ. ಶನಿಗೆ 1 ಬಂತು. ಈಗ ಕುಜನಿಗೆ 1 ಬಂತು, ಬುಧನಿಗೆ 1 ಬಂತು, ಶನಿಗೆ 1 ಬಂತು. ಧರ್ಮ ಯಾವುದು? 9. 9ನೇ ಮಿಥುನ. 9ನೇ ರಾಶಿ ಯಾವುದು? ಮಿಥುನ. ಮಿಥುನ. ರಾಶಿ ಅಧಿಪತಿ ಯಾರು? ಬುಧ. 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 ಬುಧನಿಗೆ 2 ಬಂತು ಅಲ್ಲ, ಬುಧ ಮಿತ್ರ ಅದ. ಇನ್ನು ಸ್ವಚ್ಛ. ಶುಕ್ರನಿಗೆ ಉಚ್ಚ ರಾಶಿ ಯಾವುದು? ಮೀನ. ತುಲಾ. ಮೀನ ರಾಶಿ. ಮೀನ ರಾಶಿ. ಹಾ, ಮೀನ. ಯಾಕೆ ಮೀನ ರಾಶಿ? ಜಶವಣಿಜೋಚ ಅಜ್ಜ ಅಜ ವೃಷಭ ಮೃಗಾಂಗನ ಕುಲೀರ ಜಶವಣಿಜೋಚ ದಿವಾಕರಾದಿ ತುಂಗ. ತುಂಗ. ಸರಿ. ಜಶ ಅಂತ ಹೇಳಿದ್ರೆ ಯಾವ ರಾಶಿ? ಮೀನ ರಾಶಿ. ಅಲ್ಲಿ ಹೇಳಿದ್ದಾರೆ ಅಲ್ಲ, ಉಚ್ಚಾರವನ್ನು ಹೇಳಬೇಕಾದ್ರೆ ಜಶ ಅಂತ ಹೇಳಿದ್ದಾರೆ. ಜಶ ಅಂತ ಹೇಳಿ ಮೀನ ರಾಶಿ ಯಾಕೆ? ಪ್ರಿಯತ ಸರಿ ಉಂಟು ಉತ್ತರ. ಆಯ್ತಾ? ಪ್ರಿಯತಾವುರಜಿತಮ ಕುಲೀರಲೇಯ ಪಾರ್ಥೋನ ಜೂಕ ಗೌರ್ಪ್ಯಾಖ್ಯಾ ಔಕ್ಷಿಕ ಆಕೋ ಕೇರೋ ಅಲ್ಲಿ ಅಂತ್ಯಬ ಅಂತ ಹೇಳಿ ಬರ್ತದಲ್ಲ, ಅಂತ ಜಶ ಅಂತ ಹೇಳುವಂತಹ ಸಂಜ್ಞೆ ನಮಗೆ ಅಲ್ಲಿ ಹೇಳಿಲ್ಲ. ಅಂತೂ ಮೀನರಾಶಿಗೆ ಜಶ ಅಂತ ಹೇಳಿ ಸಂಜ್ಞೆ ಇಲ್ಲ. ಸರಿ. ಹಾಗಿದ್ರೆ ಉಚ್ಚ ರಾಶಿ ಯಾವ್ದಾಯ್ತು? ಮೀನ. ಅದರ ಅಧಿಪತಿ ಯಾರಾದ್ರು? ಗುರು. ಗುರು. ಗುರುವಿಗೆ 1 ಬಂತು. ಆಯುಷ್ಯ ಸ್ಥಾನ ವೃಷಭ. ವೃಷಭ. 8ನೇ ರಾಶಿ. ಶುಕ್ರ. ಸ್ಥಾನ ಅದರ ವೃಷಭ. ಅದರ ಅಧಿಪತಿ ಶುಕ್ರ. 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 ಗಣನೆಗೆ ಇಲ್ಲ ನಮಗೆ.
ಸುಖಪಾಹ ಚತುರ್ಥ ಅಲ್ವಾ ಸುಖ ಅಂತೀವಿ. ಯಾವ ರಾಶಿ ಚತುರ್ಥ? ಮಕರ. ಅದರ ಶನಿ. 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 ಶನಿ ಎರಡು ಶನಿ. ಬಂತು. ಶನಿಗೆ 2 ಬಂತು, ಬುಧನಿಗೆ 2 ಬಂತು, ಹಾಗೆ ನಮಗೆ ಕುಜನಿಗೆ 1 ಬಂತು, ಗುರುವಿಗೆ 1 ಬಂತು ಅಲ್ವಾ? ಹಾ. ಹಾಗೆ ಕುಜ ಗುರುಗಳು ಸಮರಾದ್ರು, ಬುಧ ಮತ್ತೆ ಶನಿಗಳು ಮಿತ್ರರಾದ್ರು. ಉಳಿದ ಯಾರೆಲ್ಲ ಉಳಿದ್ರು ನಮಗೆ? ಚಂದ್ರ ಮತ್ತೆ ರವಿ ಅಲ್ವಾ? ಅವರಿಬ್ಬರದು ಬರ್ಲೇ ಇಲ್ಲ, ಅವರೆಲ್ಲ ಶತ್ರುಗಳು. ಇದನ್ನೇ ಹೇಳಿದ್ದಾರೆ. ಶುಕ್ರಸ್ಯ ಶುಕ್ರನಿಗೆ, ಸೌಮ್ಯ ಅರ್ಕಿ ಸುಹೃದೌ. ಸೌಮ್ಯ ಮತ್ತೆ ಅರ್ಕಿ. ಸೌಮ್ಯ ಅಂತ ಹೇಳಿದ್ರೆ ಯಾರು? ಚಂದ್ರ. ಹ್ಮ್. ಸೋಮನ ಮಗ ಬುಧ. ಬುಧ ಬುಧ. ಇಷ್ಟು ಸೌಮ್ಯ ಅಂತ ನನ್ನ ಸೌಮ್ಯತೆ ಎಲ್ಲ ಹೇಳಿ. ಹಾ. ಸರಿ, ಸೌಮ್ಯ ಅಂತ ಹೇಳಿದ್ರೆ ಬುಧ. ಬುಧ. ಅರ್ಕಿ ಅಂತ ಹೇಳಿದ್ರೆ ಶನಿ. ಶನಿ. ಅರ್ಕ ಅಂತ ಹೇಳಿದ್ರೆ ಯಾರು? ರವಿ. ರವಿ. ಅರ್ಕಿ ಅಂತ ಹೇಳಿದ್ರೆ ಯಾರು? ಶನಿ. ಅರ್ಕಸ್ಯ ಅಪತ್ಯಂ ಪುಮಾನ್. ಅರ್ಕನ ಮಗ. ಅರ್ಕನ ಮಗ ಯಾರು? ಶನಿ. ಶನಿ. ಹಾಗಿದ್ರೆ ಶನಿ ಮತ್ತೆ ಬುಧ ಯಾರಿಗೆ? ಶುಕ್ರಸ್ಯ ಸುಹೃದವು, ಶುಕ್ರನಿಗೆ ಮಿತ್ರರು. ಸಮವು ಕುಜಗುರು. ಕುಜ ಮತ್ತೆ ಗುರುಗಳು ಇಬ್ಬರು ಗ್ರಹರು ಶುಕ್ರನಿಗೆ ಸಮರು. 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 ಶೇಷವು ಅರಿ. ಶೇಷವು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇಬ್ಬರೇ ಅಲ್ಲ ಉಳಿದದ್ದು ಯಾರೆಲ್ಲ? ರವಿ ಮತ್ತೆ ಚಂದ್ರ. ಅವರಿಬ್ಬರು ಅರಿ ಅಂದ್ರೆ ಶತ್ರುಗಳು. ಶನಿಗೆ ಒಂದು ಕೊನೆಯದ್ದೊಂದು ನೋಡಿ ಬಿಡುವ. ಶನಿಗೆ ಯಾರೆಲ್ಲ? ಶನಿಯ ಮೂಲ ತ್ರಿಕೋಣ ರಾಶಿ ಯಾವುದು? ಕುಂಭ ರಾಶಿ. ಕುಂಭ. ಅದಕ್ಕೆ ಎಷ್ಟು ಡಿಗ್ರಿ? 20 ಡಿಗ್ರಿ. ಸರಿ, ಘಟೆ ವಿಂಶತಿ ರಮಿ. 20 ಡಿಗ್ರಿ. ಮೂಲ ತ್ರಿಕೋಣ ಸರಿ. ಈಗ ಕುಂಭ ರಾಶಿಯಿಂದ ಸ್ವ ರಾಶಿ ಯಾವುದು? 2ನೇ ರಾಶಿ ಮೀನ. ಅದರ ಅಧಿಪತಿ ಯಾರು? ಗುರು. ಅವರಿಗೆ 1 ಬಂತು. ಅಂತ್ಯ ರಾಶಿ ಯಾವುದು? ಮಕರ. ಮಕರ. ಅದು ಶನಿ ಆದ್ರಿಂದ ಶನಿ. ಶನಿ. ಧಿ ಯಾವುದು? ಮೇಷನ. ಮಿಥುನ. 5ನೇ ಹ್ಮ್ 5ನೇ ರಾಶಿ ಮಿಥುನ. ಬುಧ ಬುಧ. ಅಧಿಪತಿ. ಅದರ ಅಧಿಪತಿ ಬುಧ. ಬುಧನಿಗೆ 1 ಬಂತು, ಬುಧ. ಗುರುವಿಗೆ 1 ಬಂತು. ಈಗ ಧರ್ಮಪಾಹ. ಧರ್ಮ ಯಾರು? ಧರ್ಮ ಯಾವುದು? ಧರ್ಮದ ಅಧಿಪತಿ ಯಾರು? ಧರ್ಮ ರಾಶಿ ರಾಶಿ ಅಧಿಪತಿ ಶುಕ್ರ. ಸಿಂಹ. ತುಲಾ ರಾಶಿ. ಅದರಿಂದ ಈ 9ನೇ ರಾಶಿ ಅದು ತುಲಾ ರಾಶಿ. ಅದರ ಅಧಿಪತಿ ಶುಕ್ರ. ಶುಕ್ರನಿಗೆ 1 ಬಂತು. ಸ್ವಚ್ಛ. ಇವನ ಉಚ್ಚ ರಾಶಿ ಯಾವುದು? ಶನಿಗೆ ತುಲಾ. ತುಲಾ. ಕುಂಭ. ಕುಂಭ. ಉಚ್ಚ ರಾಶಿ ಯಾವುದು? ಶನಿಗೆ ತುಲಾ. ರಾಶಿ ತುಲಾ. 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 ಆದ್ರಿಂದ ಈ ತುಲದ ಅಧಿಪತಿ ಯಾರು? ಶುಕ್ರ. ಶುಕ್ರ. ಅವನಿಗೆ 2 ಆಯ್ತು ಶುಕ್ರನಿಗೆ. ಆಯುಷ್ಯ ಸ್ಥಾನ ಯಾವುದು? ಕುಂಭರಾಶಿಯಿಂದ ಆಯುಷ್ ಸ್ಥಾನ ಯಾವುದು? ಕನ್ಯಾ. ಕನ್ಯಾ ರಾಶಿ. ಕನ್ಯಾ ರಾಶಿ. ಅದರ ಅಧಿಪತಿ ಬುಧ. ಬುಧನಿಗೆ 2 ಬಂತಲ್ವಾ? ಹೌದು. ಬುಧನಿಗೆ 2 ಬಂತು, ಶುಕ್ರನಿಗೆ 2 ಬಂತು. ಅವರಿಬ್ಬರು ಮಿತ್ರರಾದ್ರು. ಇನ್ನು ಸುಖಪಾಹ. ಸುಖ ಯಾವುದು? ವೃಷಭ. 4ನೇ ರಾಶಿ. ವೃಷಭ. ಶುಕ್ರನಿಗೆ 3 ಬಂತು. ವೃಷಭನಿಗೆ ಶುಕ್ರ. ಆಯ್ತು. ಈಗ ಯಾರೆಲ್ಲ ಬರ್ಲಿಲ್ಲ ನಮಗೆ? ರವಿ ಬರ್ಲಿಲ್ಲ, ಚಂದ್ರ ಬರ್ಲಿಲ್ಲ, ಕುಜನದ್ದು ಬರ್ಲಿಲ್ಲ ಅಲ್ವಾ? ಇದನ್ನೇ ಹೇಳ್ತಾರೆ ಸೌರಸ್ಯ. ಸೌರಿ ಅಂತ ಹೇಳಿದ್ರೆ ಯಾರು? ಶನಿ. ಸೌರಿ ಅಂತ ಹೇಳಿದ್ರೆ ಶನಿ. ಶನಿಗೆ ಶುಕ್ರಜ್ಞವು ಸುಹೃದವು. ಶುಕ್ರ ಮತ್ತೆ ಜ್ಞ ಅಂತ ಹೇಳಿದ್ರೆ ಯಾರು? ಬುಧ. ಬುಧ. ಅವರಿಬ್ಬರು ಸುಹೃದವು, ಮಿತ್ರರು. ಸಮಃ ಸುರಗುರು. ಸುರಗುರು ಅಂತ ಹೇಳಿದ್ರೆ ಯಾರು? ಗುರು. ಗುರು. ಅದರಿಂದ ಅವನು ಸಮ. ಅನ್ಯೇ ಅರಯಃ. ಅನ್ಯರು ಯಾರೆಲ್ಲ ಆಯ್ತು? ರವಿ, ಚಂದ್ರ, ಕುಜ. ಅವರು 3 ಜನ ಕೂಡ ಶತ್ರುಗಳು. ರವಿ, ಚಂದ್ರ, ಕುಜ ಶತ್ರುಗಳು. ये प्रोक्ताः सुहृदः त्रिकोण भवनात्
ತೇ ಅಮೀ ಮಯಾ ಕೀರ್ತಿತ. ಹಿಂದೆ ಏನು ಸತ್ಯಾಚಾರ್ಯರ ಪ್ರೋಕ್ತ ಅಂತ ಹೇಳಿದ್ರೆ ಯಾರಿಂದ ಹೇಳಲ್ಪಟ್ಟಿದೆಯೋ, ಸುಹೃದ ತ್ರಿಕೋಣ ಭವನಾಥ್ ಅಂತೇನೆ ಹೇಳಿದ್ದಾರೋ, ಅಮೀಮಯ ಅದನ್ನ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಅಂತೇಳಿ ಹೇಳುವಂತ ಮಾತುಗಳಿವೆ. ಈ ಸತ್ಯೋಕ್ತೆ ಸುಹೃದ ತ್ರಿಕೋಣ ಭವನ ಸ್ವಾಸಂತ್ಯದಿ ಧರ್ಮಪ ಅದರ ವಿವರಣೆ ನಮಗೆ ಶತ್ರು ಮಂದಸಿತೋ ಮತ್ತೆ ಸೂರ್ಯ ಸೌಮ್ಯ ಸಿತಾವರಿ ಎಂಬತಕ್ಕಂತಹ 2 ಶ್ಲೋಕಗಳು. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು. ಆಯ್ತಾ? ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಕೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೇತ್ಯಾಪ್ರವಿದಾಂಗ್ರತಶ್ಚೇತತಾಂ ಭರತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶತೋ ವಾಚಂ ನ ಸದದಾತನೆ